ಈಗ ಇನಾಗ್ರೇಷನ್ ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ ಬಂದಿದ್ದಾರೆ ರವಿ ಬೋಸರಾಜು ಅವರು. ನೋಡಿ, ಅವ್ರ ಮಟ್ಟದಲ್ಲಿ ಬಂದಿದ್ರು ಕೂಡ ಜನ ಅವ್ರ ಸುತ್ತ ಇರ್ತಾರೆ. ಬಿಕಾಸ್ ಅಂದ್ರೆ ಅಷ್ಟ್ ಈಸಿ ಆಕ್ಸೆಸ್ ಲೀಡರ್ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಎನಿಹೌ, ಒಬ್ಬ ಲೀಡರ್ ಹೇಗೆ ಜನರ ಜೊತೆ ಬೆರ್ತಿರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ಬೆಸ್ಟ್ ವಿಜುವಲ್ ನಾನು ಪಿಕ್ಚರೈಸ್ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ. ಈಗ ಕಾರ್ಯಕ್ರಮ ಆಗುತ್ತೆ, ಕಾರ್ಯಕ್ರಮ ಮುಗಿಸಿ ನಂತರ ಅವರ ಮನೆ ಕಡೆ ಹೋಗೋಣ. ವೆಲ್ ವೀಕ್ಷಕರೇ, ಈಗ ಒಂದು ಮಠಕ್ಕೆ ಬಂದಿದ್ದೀವಿ. ನಾನು ಆಗ್ಲೇ ಮಕ್ಕಳ ಜೊತೆ ಮಾತಾಡಿಸ್ತಿದ್ದೆ, ಶ್ರೀಗಳ ಜೊತೆ ಮಾತಾಡಿಸ್ತಿದ್ದೆ. ಸರ್, ಎಲ್ಲಾ ಕಡೆಗಳಲ್ಲೂ ನಾವು ಹೋಗ್ತಾ ಇದ್ವಿ. ಬಹುಶಃ ನಾವು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡಿರ್ತಿದ್ರೆ ಈ ಗ್ರೌಂಡ್ ರಿಯಾಲಿಟಿ ನಾನು ಸರಿಯಾಗಿ ಕನ್ವೆ ಮಾಡಕ್ ಆಗ್ತಿರ್ಲಿಲ್ವೇನೋ ಜನಕ್ಕೆ. ಏನ್ ಹೇಳ್ತೀರಿ ರವಿ ಬೋಸರಾಜು ಅವ್ರ ಬಗ್ಗೆ? ಯುವ ನಾಯಕರಿದ್ದಾರೆ, ಒಂದು ಯಾವುದೇ ಒಂದು ಸಾಧನೆ ಮಾಡ್ಬೇಕಂತಕ್ಕಂತ ವಿಚಾರದ ಮಾಡ್ತಾರೆ ಅವರು. ಓಕೆ, ಸರ್ವರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವ ನಾಯಕ ಅನ್ನೋ ಮಾತಿದೆ, ಸತ್ಯನಾ? ಸತ್ಯ ಸತ್ಯ ಇದೆ. ಎಲ್ಲಾ ಕಮ್ಯುನಿಟಿನೂ ಜೊತೆಗೆ ತಗೊಂಡು ಹೋಗ್ತಾರೆ. ಎಲ್ರೂ ನಮ್ಮವ್ರು ಅಂತಾರೆ. ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಹಕಾರ ಮಾಡ್ತಾರೆ. ಯಾವ್ದು ಮಾಡ್ಬೇಕಂತಕ್ಕಂತ ವಿಚಾರ ಮಾಡಿ ಅದು ಉಪಯೋಗ ಆಗ್ತದಿಲ್ಲ ಜನರಿಗೆ ಅಂತಕ್ಕಂತ ವಿಚಾರ ಮಾಡಿ ಮುನ್ನಡೆಯಿರ್ತಾರೆ. ಸರಿ ಸರ್, MLA ಯಾವಾಗ ಮಾಡ್ತೀರಿ? ಜನಗಳು ಸಮಯ ಬರ್ಲಿ, ಸಮಯ ಬಂದಾಗ ಮಾಡ್ತಾರೆ. ಸಮಯ ಕಾಯ್ತಿದ್ದಾರೆ. ಇವರು ನಾವು ಕ್ಲಾಸ್ಮೇಟ್ಸ್. ನಾವು ಇವರು ಮೊದ್ಲಿಂದ ಸಾಫ್ಟ್ ಒಂದು ರಾಯಚೂರಿಗೆ ಡೆವಲಪ್ಮೆಂಟ್ ಮಾಡ್ಬೇಕಂತಂದೇ ನಿರ್ಧಾರ ಮಾಡಿದ್ರು. ನಾವು ಗಣೇಶ್ ವಿಸರ್ಜನೆ ದಿವಸ ಹೇಳ್ದೆ, ನೀನು ಮಾನವಿ ಬಿಟ್ಟು ನಮ್ ರಾಯಚೂರಿಗೆ ಬಂದು ನೀನ್ ಇಲ್ಲೇ ಬೆಳೆದಿದ್ದು ಎಲ್ಲ ಇದಾಗಿದ್ದು. ಯಾಕಂದ್ರೆ ಟ್ಯಾಗೋರ್ BRF ಎಲ್ಲ ಇದಾಗಿದ್ದದ, ನೀನ್ ರಾಯಚೂರು ಡೆವಲಪ್ಮೆಂಟ್ ಮಾಡ್ಬೇಕಂದೆ. ನೋಡೋಣ ಅಂತಂದ್ರೆ ಇಲ್ಲ, ನೀನು ಮಾಡ್ಬೇಕಂದ್ವಿ. ಅದು ಆಯ್ತು. ಈಗ ನೆಕ್ಸ್ಟ್ ಏನಾಗ್ತಲ್ಲ, ಹೆಂಗಿದ್ರು ಅವ್ರು MLA ಆಗೇ ಆಗ್ತಾರೆ. ಓಕೆ, ಅಲ್ಲ ಸರ್, ಆಮೇಲೆ ಮುಂದ್ ನೋಡಮ್ಮ. ಟಿಕೆಟ್ ಬಂದಾಗ ಟಿಕೆಟ್ ತರದ್ ಅವ್ರ ಜವಾಬ್ದಾರಿ, MLA ಮಾಡೋದು ಜನ ಜವಾಬ್ದಾರಿ. ಓಕೆ, ನಿಂತ್ರೆ ನೀವು ಗೆಲ್ಲಿಸ್ತೀರಿ. ನಿಂದ್ರೆ ಗೆಲ್ತಾರೆ, ಗೆಲ್ಲದಿಲ್ಲ ಯಾಕ? ಯುವ ನಾಯಕ ಗೆಲ್ಲಿಸ್ತಾರೆ, ಕಾರ್ಯಕರ್ತರ ಒಳ್ಳೆ ಕೆಲಸ ಮಾಡಿ. ಕಮ್ಯುನಿಟಿದಲ್ಲಿ ಅವ್ರು ಬೇಕು ಅನ್ನೋರಿದ್ದಾರೆ ಹೊರತಾಗಿ ಯಾರು ಬೇಡ ಅನ್ನೋರಿಲ್ಲ. ಸರ್, ನಾ ಬೆಳಿಗ್ಗೆಯಿಂದ ಓಡಾಡ್ತಿದ್ದೀನಿ. ಅಲ್ಲಿ ಮುಸ್ಲಿಮರ ಏರಿಯಾ ಆಯ್ತು, ಇಲ್ಲಿ ಮಠ ಆಯ್ತು, ಇನ್ನೊಂದ್ ಕಡೆ ಚರ್ಚ್ಗೂ ಹೋಗೋ ಆ ತರದ್ದಿಲ್ಲ. ಕೂಡ ಇವ್ರೇ ಬೇಕಂತಾರ ಹೊರತು ಬೇರೆ ಬೇಡ. ಯಾಕೆ ಅಂದ್ರೆ ಇವರು ವರ್ಕ್ ಆಗ್ಲಿ ಎಲ್ಲಾ ರೀತಿಯಿಂದ ಇಲ್ಲೇ ಇದ್ದವರು, ಹಿಂಗಾಗಿ ಮತ್ತೆ ಇವ್ರು ಇರ್ಲಿ ಅಂತ ಹೇಳ್ತಾರೆ. ಓಕೆ, ಆಸ್ ಎ ಕ್ಲಾಸ್ಮೇಟ್ ನೀವು ತುಂಬಾ ಹತ್ತಿರದಿಂದ ನೋಡಿ ಇರ್ತೀರಿ. ನಿಮಗೆ ಯಾವತ್ತು ಪರ್ಸನಲ್ ಆಗಿ ಫೀಲ್ ಆಗಿದ್ಯಾ? ಅಂದ್ರೆ ಇವರು ಕೆಲಸ ಮಾಡೋದಕ್ಕೆಲ್ಲ ಹೋಗ್ತಾರೆ ಗ್ರೌಂಡಿಗೆ, ಆದ್ರೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ ಅವರು ಅವ್ರನ್ನ ಗುರುತಿಸ್ತಾ ಇಲ್ಲ ಮೇಲ್ಗಡೆ ಇರೋರು ಅಂತ ಫೀಲ್ ಆಗಿದ್ಯಾ ಯಾವತ್ತಾದ್ರು? ಫೀಲಿಂಗ್ ಆಗತ್ತದ. ನಾವು ಇದೆ, ಯಾಕಂದ್ರೆ ಅವ್ರು ಆಗ್ಲೇಬೇಕನ್ನೋದು ನಮಗ ಮೊದ್ಲಿಂತ ಉದ್ದೇಶ ಇದೆಲ್ಲ. ನಾವ್ ಹಾಗಾಗಿ ನಾವೆಲ್ಲಾ ಕ್ಲಾಸ್ಮೇಟ್ಸ್ ಎಲ್ಲಾರು ಕುಂತ್ಕೊಂಡು ನೀನ್ ಮಾಡ್ಬೇಕು ಅಂತೇಳಿ ನಾವ್ ಈಗ ಮೊನ್ನೆ ಆದ್ರೂ ಇವರು ಶರ್ಲಂ ಹೊರಗಿದ್ದಾಗ ಕೂಡ ಇವ್ರು ಒಂದು ಪರ್ಸನಲ್ ಆಗಿ ಹೇಳಿದ್ರು, ಈ ತರ ನಾವ್ ಮಾಡಕತ್ತೀವಿ ಅಂದ್ರೆ ನಾವೆಲ್ಲಾ ಸ್ಟೂಡೆಂಟ್ಸ್ ಹೋಗಿ ಎಲ್ಲಾರು ಮೀಟ್ ಆಗಿ ಒಂದ್ ಅವ್ರಿಗೆ ಮಾಡ್ಬೇಕಂದ್ರೆ ಯಾವ ಲೆವೆಲ್ಗೆ ತಂದ್ರು ನೋಡ್ರಿ ನೀವು. ಈಗ ಇವ್ರು ಒಬ್ರಲಿಂತಾನೆ, ಈಗ ಒಬ್ರು ಯಾವ ಲೆವೆಲ್ಗೆ ತಗೊಂಡ್ಬಂದ್ರು, ಅವ್ರು 2 ಸಲ ಗೆದ್ದೋರಿದ್ರು. ಓಕೆ, ಕರೆಕ್ಟ್. ಅಂತ ವ್ಯಕ್ತಿಗೆ ಅವ್ರ ಹತ್ರದಲ್ಲಿ ಬಂತಾರಂದ್ರೆ ಇನ್ನು ಇವ್ರ ನಿಂತ್ರೆ ಯಾವ ಲೆವೆಲ್ಗೆ ಹೋಗ್ಬೋದು, ಇನ್ನ ಜನಗೂ ಬಿಟ್ಟಿದ್ದು ನಿಮಗೂ ಬಿಟ್ಟಿದ್ದು. ಕರೆಕ್ಟ್. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ. ಓಕೆ ವೀಕ್ಷಕರೇ, ನೋಡಿ, ಹೇಳಿ ಸರ್, ಏನ್ ಹೇಳ್ತೀರಿ ರವಿ ಬೋಸರಾಜು ಅವ್ರ ಬಗ್ಗೆ? ಸರ್, ಅವರು ಯುವಕರ ಕಡಮಣಿ, ಕಾಯಕವೇ ಕೈಲಾಸ ಎಂದೊಂದರು. ಅಂದ್ರೆ ಕೆಲಸ ಮಾಡಿದ ಯಾರೇ ಕೆಲಸ ಮಾಡಿದ್ರು ಕೂಡ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತು ಸಿಗಲಿಕ್ಕರು ಇನ್ನೊಂದಿನ ಸಿಗುತ್ತೆ ಅನ್ನೋ ಅಭಿಮಾನ ನಮ್ಮೆಲ್ಲರ ಯುವಕರಲ್ಲಿ ಇದೆ. ಹಂಗಾಗಿ ಮುಂದೊಂದು ದಿನ ಅವರು ರಾಜಕೀಯ ನಾಯಕರ ಉನ್ನತ ಸ್ಥಾನಕ್ಕೆ ಬರ್ತಾರೆ ಎಂಬ ಆಶೆ ನಮ್ಮೆಲ್ಲರಿಗೂ ಇದೆ. ನಮ್ಮ ಅಭಿಪ್ರಾಯ. ನಾನೀಗ ಅಲ್ಲಿ ಯಾವ್ದೋ ಅರಬ್ ಎಂತದ್ದು ಏರಿಯಾಗ ಹೋಗಿದ್ದೆ. ಅಲ್ಲಿರುವ ಎಲ್ಲಾ ಮುಸಲ್ಮಾನರು ಹೇಳ್ತಿದ್ದಾರೆ ನಾವು ಅವ್ರ ಜೊತೆ ನಿಂತ್ಕೋತೀವಿ ಅಂತ. ನಮ್ಮ ಹಿಂದೂಗಳು ಕೂಡ ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೋತಾರ ಅನ್ನೋದ್ ಪ್ರಶ್ನೆ. ಒಂದು ಇಲ್ಲಿ ಮುಸ್ಲಿಮ್ಸು ಇನ್ನೊಬ್ಬರು ಅನ್ನೋ ಭಾವನೆ ಬರಬಾರ್ದಲ್ಲಿ. ಯಾಕಂದ್ರೆ ಒಂದು ವ್ಯಕ್ತಿನ ಆಯ್ಕೆ ಮಾಡ್ಬೇಕಾದ್ರೆ ಅವ್ರ ಕೆಲಸ, ಅವ್ರ ಕಾರ್ಯನ ನೋಡಿ ಆಯ್ಕೆ ಮಾಡ್ಬೇಕು.